ಆಗಲೇ ನಾಮಕರಣನು ನೇಮ್ ಎಲ್ಲ ರಿವೀಲ್ ಮಾಡಾಗಿದೆ. ನಾವಿನ್ನೂ ನಂಗೆ ಹತ್ರ ಇನ್ನೂ ಇದು 8ನೇ ಅದ್ಭುತ ಇದು. ಓಯ್ ಅದನ್ನ ಏನು ಕಟ್ ಮಾಡಲ್ಲ, ಹಿಂಗೆ ಆಗ್ತಿದೆ ಎಲ್ಲ. ಆಲ್ಸೋ ಊಟಕ್ಕೆ ಹೋಗ್ಬೇಕಾದ್ರೆ ದಬಾಕೊಂಡು ಬಿದ್ದೆ. ಯಾಕೆ ವ್ಲಾಗ್ ಮಾಡೋದು ಬಿಟ್ಬಿಟ್ಟಿದೆ, ವ್ಲಾಗ್ ಯಾಕೆ ಮಾಡ್ತಿಲ್ಲ, ಗ್ಯಾಪ್ ಆಯ್ತು, ಯಾಕೇನು ಹಾಕಿಲ್ಲ ಅಂತೆಲ್ಲ ಕೇಳ್ತಾ ಇದ್ದು. ಹೇ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಫ್ಯಾಮಿಲಿ ಆಡಿಯನ್ಸ್ಗೋಸ್ಕರ. ಫ್ಯಾಮಿಲಿ ಆಡಿಯನ್ಸ್ ಜೊತೆಗೆ ಕನೆಕ್ಟ್ ಆಗಿರೋದ್ರಿಂದ ಬೇರೆದೆಲ್ಲ ವೀಡಿಯೋಸ್ ಮಾಡ್ತಾನೇ ಇಲ್ಲ. ಸೊ ಇವತ್ತಿನ ವೀಡಿಯೋ ಏನು ಅಂತ ತಮ್ಮನೇಲಲ್ಲಿ ನೋಡಿದ್ದೀರಾ. ಇವತ್ತು ನಾಮಕರಣ ಇದೆ ನಮ್ಮ ಮನೆಯಲ್ಲಿ, ನಮ್ಮ ಅಣ್ಣನ ಮಗುದು ನಾಮಕರಣ ಇದೆ. ಸೊ ಅದಕ್ಕೋಸ್ಕರ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ದಿನಚರಿ ಹೇಗಿರುತ್ತೆ ಅಂತ ನೋಡೋಣ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಗೈಸ್, ಲೆಟ್ಸ್ ಡು ಕ್ವಿಕ್ಲಿ ಗೆಟ್ ರೆಡಿ ವಿತ್ ಮೀ. ಅಷ್ಟು ಸ್ಕಿನ್ ಕೇರ್ ಏನಿದೆ ಅದು ಮಾಡಿಬಿಡೋಣ, ಆಮೇಲೆ ಮೇಕಪ್ ಮಾಡೋಣ. ಮೇಕಪ್ಪು ಫುಲ್ ಡೀಟೇಲಾಗಿ ತೋರಿಸಲ್ಲ ಬಿಕಾಸ್ ಟೈಮ್ ಇಲ್ಲ, ಬೇಗ ಬೇಗ ರೆಡಿ ಆಗಬೇಕು. ಆ್ಯಂಡ್ ಸನ್ಸ್ಕ್ರೀನ್ ಈ ಡ್ರೆಸ್ಸಿಗೆ ಕಾಣುತ್ತೆ. ಇದು ವೆಲ್ವೆಟ್ ಅಲ್ಲ, ಬಟ್ ಒಂಥರ ಟಿಶ್ಯೂ ಕೈಂಡ್ ಶಿಮ್ಮರಿ ಥರ ಇದೆ. ಸೊ ಲೆಟ್ಸ್ ಡೂ ಮೈ ಮೇಕಪ್ ನಾವು. ಸೊ ಫಸ್ಟ್ ಇವಾಗ ಇದೊಂದು ಪ್ಯಾಕಿಂದು ಡ್ಯೂಯಲ್ ಫೋಲ್ಡ್ ಲಿಕ್ವಿಡ್ ಜೆಲ್ ಅಂತ ಇದೆ. ಇದು ಫೌಂಡೇಶನ್ ಹಾಕೊಳ್ಳೋಕ್ಕಿಂತ ಮುಂಚೆ ಹಾಕೊಳ್ಳೋದು. ಸೊ ಇದನ್ನು ಹಾಕೊಳ್ಳೋಣ. ಆ್ಯಂಡ್ ನಾವು ಕನ್ಸೀಲರ್, ನಾವು ದಿಸ್ ಗ್ಲಿಟೋ. ಓಕೆ ಗೈಸ್, ಫೌಂಡೇಶನ್ ಆಗಿದೆ. ಲೈಟ್ ಆನ್ ಮಾಡಿದೆ ಬಿಕಾಸ್ ಸ್ವಲ್ಪ ಕತ್ಲೆ ಇತ್ತು, ನನಗೆ ಹಚ್ಕೊತಿರೋದೇನು ಕಾಣ್ತಿರ್ಲಿಲ್ಲ. ಈ ಬ್ಲಷ್ನ ಹಚ್ತಾ ಇದ್ದೀನಿ. ನನ್ನ ತಂಗಿನೇ ಜಾಸ್ತಿ ಯೂಸ್ ಮಾಡಿದಾಳೆ ಏನೋ ಗೊತ್ತಿಲ್ಲ, ನಾನೇ ಯೂಸ್ ಮಾಡ್ತಿರೋದು. ಇದು ನನ್ನ ತಂಗಿದೆ ಗೈಸ್. ಫೈನಲಿ ಐಲೈನರ್ ಡನ್. ನೋ ಕಾಜಲ್ ಟುಡೇ. ನಾವು ಮಸ್ಕರಾ, ಆ್ಯಂಡ್ ಈ ಮಸ್ಕರ ತುಂಬ ಚೆನ್ನಾಗಿದೆ ಗೈಸ್. ಇವತ್ತು ನಾನು ಸ್ವಲ್ಪ ಡಾರ್ಕ್ ಲಿಪ್ಸ್ಟಿಕ್ ಹಚ್ತಾ ಇದ್ದೀನಿ ಅಂತ. ಹೀಗೆ ಚೆನ್ನಾಗಿದೆ, ತಲೆ ಬಾಚಲ್ಲಿ ಹಿಂಗೆ ಹೋಗ್ತೀವಿ ಗೈಸ್. ಹಣೆ ಬಟ್ಟೆ ಹಾಕೊಳ್ಳೋಣ. ಸೊ ಗೈಸ್, ಇದು ನನ್ನ ಔಟ್ಫಿಟ್. ಐ ಆಮ್ ರೆಡಿ. ಆವಾಗಲೇ ಬೇರೆ ಸರ ಹಾಕ್ಕೊಂಡಿದ್ದೆ, ಅದು ನೀಟಾಗಿ ಮ್ಯಾಚ್ ಆಗಲಿಲ್ಲ. ಇವಾಗ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗ್ಬಿಟ್ಟು ಈಸ್ಕೊಂಡು ಹಾಕೊಂಡು ಹೋಗಬೇಕು. ಸೊ ಬನ್ನಿ ಗೈಸ್, ಹೊರಡೋಣ. ಓಕೆ ಗೈಸ್, ಇಲ್ಲೊಂದು ಕಡೆ ಸ್ಟಾಪ್ ಮಾಡಿದ್ದೀವಿ ಬಿಕಾಸ್ ನಮ್ಮ ಗಾಡಿ ನಿಂತಿದೆ. ಇವಾಗ ಶುಭಕ್ ಅವರು ಕಾರ್ಗೆ ವೆಯ್ಟಿಂಗ್. ಅವ್ರ ಗಾಡೀಲಿ ಎತ್ಕೊಂಡು ಹೋಗೋಕ್ಕೆ ಇಲ್ಲಿ ಮೆಕ್ಯಾನಿಕ್ ಬಂದು ರಿಪೇರಿ ಮಾಡಿ, ನಮ್ಮನ್ನು ಅರ್ಜೆಂಟ್ ನಮಗೆ ರಿಪೇರಿ ಮಾಡೋ ಅಷ್ಟರಲ್ಲಿ ನನ್ನ ಕಾಲು ಗಂಟೆ ಅಥವಾ 30 ನಿಮಿಷ ಆಗೇ ಆಗುತ್ತೆ. ಅದಕ್ಕೆ ನಾವು ಶುಭಕ್ಕವ್ರ ಗಾಡೀಲಿ ಹೋಗ್ತೀವಿ ಇವಾಗ. ವೆಯ್ಟಿಂಗ್. ಓಕೆ ಗೈಸ್, ಇವಾಗ ನಮ್ಮ ಚಿಕ್ಕಮ್ಮನ ಗಾಡೀಲಿ ಹತ್ಕೊಂಡು ಹೋಗ್ತಾ ಇದ್ದೀವಿ. ಹಾಯ್ ಸರ್. ಸರ್ ಫುಲ್ ಇವ್ ನೋಡ್ರಿ. ಏನು ಶೂ ಹಾಕೊಂಡಿದ್ಯಾ ಇವಾಗ? ಓ, ಚಪ್ಪಲ್ ಹಾಕೊಂಡಿದ್ಯಾ? ನನಗೆ ಯಾಕೆ ಚೇಂಜ್ ಮಾಡ್ತೀಯ ಬಿಡು ಅಂತಿದ್ದೆ. ಇವಾಗ ಆಗಲೇ ನಾಮಕರಣನು ನೇಮ್ ಎಲ್ಲ ರಿವೀಲ್ ಮಾಡಾಗಿದೆ. ನಾವಿನ್ನೂ ನೆಲಮಂಗ್ಲ ಹತ್ರ ಬಂದ್ವಾ? ಹತ್ರ ಬಂದ್ವೇನೋ ನೆಲಮಂಗ್ಲ ಹತ್ರ. ಇನ್ನೂ ಹೋಗೋ ಅಷ್ಟರಲ್ಲಿ ಇನ್ನೊಂದು ಅರ್ಧ ಗಂಟೆನಾ 20 ನಿಮಿಷ ಆಗುತ್ತೆ. ಅದು ಜೀವಿತಕ್ಕೋದು ಅಲ್ಲಿದೆ. ಜೀವಿತಕ ಶಿಕ್ಷಕ ಇಲ್ಲಿ ಯಶೋಣ್ಣ ಅದಕ್ಕೆ ಇವರೆಲ್ಲ ಯಾರು ನಂಗೆ ಗೊತ್ತಿಲ್ಲ. ಮಾಮಂದಿರ ಜೊತೆ ಹೋಗಿ ಕುಂತಿರೋದು ನೋಡಿ. ಮೌರ್ಯ ಸ್ಮೈಲ್ ಸ್ಮೈಲ್ ಕುಂತಿರೋದು ನೋಡಿಲ್ಲಿ. ಏನು ನಗರ ಇಲ್ಲ ನೋಡ್ರಿ. ಇದ್ವಿ ಬಾಡು ಬಾಡು ಬಾಡು. ಅಶ್ ಮಾಡು, ಅಶ್ ಮಾಡು, ಅಶ್ ಅಶ್. ಕೇಳಿದ್ದು ಅವ್ರು ನೋಡ್ತಿರೋದು ನೋಡಲ್ಲಿ. ಯಾವ್ದು ಬರ್ಡೇ? ಜಶು ಮಾಮ ಏನೋ ಕರೀತಾವನೆ. ಇದು 8ನೇ ಅದ್ಭುತ ಇದು. ಓಯ್
ಇಲ್ಲಿ ನೋಡಿ ಈ ಪಾಪು ಜೊತೆ ಇಲ್ಲಿ ಫೋಟೋ ಇವುದು. ಇಲ್ಲಿ ಮೋಹಿತ್ಗೆ ಇನ್ನೊಂದು ಅದ್ಭುತ ಆಗಿದೆ ಅಂತ ಖುಷಿ. ಸಮಥಿಂಗ್ ಟು ಮೈ ವ್ಲಾಗ್. ಅಲ್ಲಿ ನೋಡಲ್ಲಿ ವ್ಲಾಗಿಗೆ ಆಮೇಲೆ ಪಾಟ್ ಆಗ್ಬೋದು 3 times. ನನ್ನ ಜೊತೆಗೆ ಅಯ್ಯೋ ಕನ್ನಡ ಬೇಡ, ಅದನ್ನೇ ಏನು ಕಟ್ ಮಾಡಲ್ಲ, ಹಿಂಗೆ ಆಗ್ತಿದೆ ಎಲ್ಲ. ತೋರ್ಸಲ್ಲ ನಿನ್ನ ಮಗನ. ರಸ್ಸು ಬಾಯ್ಲಿ ಫುಲ್ ಮಲ್ಕೊಂಬಿಟ್ಟ. ನಾನು ಅದನ್ನೇ ಹೋಗೋಣ ಅನ್ಕಡೆ ತಡಿಯ. ಐ ಎಲ್ಲ ಇವಾಗ ಓಡ್ತಾ ಇದೀವಿ. ಇಲ್ಲಿ ನಮ್ಮ ಸಿಂಚನ್ ಅವರು ಲಾಂಗ್ ಡ್ರೈವ್ ಅಂತೆ ಇಲ್ಲಿ. ಓ ಇದು ಮೋಯ್ತಾ ಆಲ್ಮೋಸ್ಟ್ ಲೈಕ್ 5 o'clock ಮನೆಗೆ ಬಂದ್ವಿ. ಆಲ್ ಟೈಮ್ 7 ಆಗಿದೆ. ಸೊ ಮನೆಗೆ ಬಂದು ನಾನು ಜಾಸ್ತಿ ಬ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಆಲ್ಮೋಸ್ಟ್ ನಾವು ಹೋಗುವಷ್ಟರಲ್ಲಿ ಎಂಡಿಂಗ್ ಆಗೋಗ್ಬಿಟ್ಟಿತ್ತು. ನಾವು ಹೋಗೋಷ್ಟರಲ್ಲಿ 12:30 ಆಗಿತ್ತು. ಆ್ಯಂಡ್ ಸೊ ಲೇಟಾಗಿ ಹೋಗ್ಬಿಟ್ಟಿತ್ತು ನಾವು ಹೋಗೋಷ್ಟರಲ್ಲಿ. ಅದಕ್ಕೋಸ್ಕರ ಆ್ಯಂಡ್ ಜನ ಏನು ಜಾಸ್ತಿ ಬಂದಿರಲಿಲ್ವಲ್ಲ, ಸೊ ಬೇಗ ಎಲ್ಲ ಆಗೋಯ್ತು. ಬಿಳ್ಕೋದು ಬಂದ್ಬಿಟ್ಟಿದೆ ನನಗೆ. ಸೊ ಅದಕ್ಕೋಸ್ಕರ ಅಲ್ಲಿಂದನೂ ಬೇಗನೆ ಹೊರಟ್ವಿ. ಆಲ್ಮೋಸ್ಟ್ 2:30 ಹೊರಟ್ವಿ. ಇಲ್ಲಿ 5 ಇದ್ವಿ. ಆ್ಯಂಡ್ ಮನೆಗೆ ಬಂದು ಆಲ್ಸೋ ಊಟಕ್ಕೆ ಹೋಗ್ಬೇಕಾದ್ರೆ ದಬಾಕೊಂಡು ಬಿದ್ದೆ. ಸದ್ಯ ನನ್ನ ತಮ್ಮ ಹಿಡ್ಕೊಂಡ. ಕಾಲು ಊದ್ಕೊಂಡಿಲ್ಲ, ಪುಣ್ಯಕ್ಕೆ ನಂಗೆ ಭಯ ಆಗಿತ್ತು. ಬಟ್ ಸ್ವಲ್ಪ ಪೇಯ್ನ್ ಇದೆ. ವೆಯ್ಟ್ ಐ ವಿಲ್ ಶೋ ಇಲ್ಲಿ. ಸೊ ಸ್ವಲ್ಪ ಪೇಯ್ನ್ ಇದೆ, ಅದಕ್ಕೆ ಬಂದು ದಬಾಕೊಂಬಿಟ್ಟೆ ನಾನು. ಆ್ಯಂಡ್ ರೀಲ್ಸ್ಗೆ ಹಾಕೋಕ್ಕೆ ಎಡಿಟ್ ಮಾಡ್ತಾಯಿದ್ದೆ. ಆ್ಯಂಡ್ ಇವಾಗ ಡಿನ್ನರ್ ಮಾಡ್ಕೋಬೇಕು. ಬನ್ನಿ ಏನು ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ಸೊ ಗೈಸ್, ಬ್ರೆಡ್ ಪಿಜ್ಜಾ ಥರ ಮಾಡ್ಕೊತಾ ಇದ್ದೀನಿ. ಪಿಜ್ಜಾ ಸಾಸ್ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕಿ ಚೀಸ್ ಹಾಕಿ ಸ್ವಲ್ಪ ಏನಾಗುತ್ತೆ ಆರಿಗೆನೋ ಹಾಕ್ಬಿಟ್ಟು ಚೀಸ್ ಹೇಳಿದೆ ಅಲ್ವಾ, ಹಾಕ್ಬಿಟ್ಟು ಅದನ್ನು ಹಾಕ್ಬಿಟ್ಟು ಇದಕ್ಕೆ ಹಾಕ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಸೊ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಈಸಿ ಡಿನ್ನರ್ಗೆ. ಸೊ ನೀವು ಮಾಡ್ಕೊಳ್ಳಿ, ನೋಡ್ಕೊಳ್ಳಿ ಗೈಸ್. ಓಕೆನಾ? ಓಕೆ ಗೈಸ್, ಇದು ಇವಾಗ ನನ್ನ ಮೂವಿ ಟೈಮ್. ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ 7:30 ಅಥವಾ 7 ಗಂಟೆ 7:30 ಟೈಮಲ್ಲಿ ಬಂದ್ಬಿಟ್ಟು ನೆಟ್ಫ್ಲಿಕ್ಸಲ್ಲಿ ಯಾವುದಾದ್ರು ಒಂದು ಮೂವಿ ನೋಡ್ತೀನಿ. ಆ್ಯಂಡ್ 9:30 ಆಗ್ತಿದ್ದಂಗೆ ಬಿಗ್ ಬಾಸ್ ನೋಡಿಕೊಂಡು ಮತ್ತೆ ಯಾವುದಾದ್ರು ಮೂವಿ ಇಂಟ್ರೆಸ್ಟಿಂಗ್ ಆಗಿದ್ದು ಪಾಸ್ ಮಾಡಿದರೆ ಅದನ್ನು ಕಂಟಿನ್ಯೂ ಮಾಡಿ ಮಲ್ಕೊತೀನಿ, ಇಲ್ಲಾಂದ್ರೆ ಆಫ್ ಮಾಡಿ ಮಲ್ಕೊತೀನಿ. ಮುಂಚೆ ಸೀರಿಯಲ್ಸ್ ನೋಡ್ತಿದ್ದೆ. ಈಗ ಸೀರಿಯಲ್ಸು ಕಲರ್ಸ್ ಕನ್ನಡ ಪೇಜಲ್ಲಿ ನೋಡ್ಕೊತಿದ್ದೆ ಮೇನ್ ಏನು ಅಂತ. ಸೊ ಅದಕ್ಕೆ ಬಿಟ್ಟುಬಿಟ್ಟಿದ್ದೀನಿ. ಇವಾಗ ಮೂವಿ ನೋಡೋಣ ಅಂತ ನೆಟ್ಫ್ಲಿಕ್ಸಲ್ಲಿ ನಿನ್ನೆ ಮೀನಾಕ್ಷಿ ಸುಂದರಂ ಮೂವಿ ನೋಡ್ತಾ ಇದ್ದೆ. ಅದು ಅರ್ಧಕ್ಕೆ ನಿಲ್ಲಿಸಿದ್ದೆ. ಸೊ ಅದು ಕಂಟಿನ್ಯೂ ಮಾಡೋಣ. ಊಟ ಮಾಡಿಕೊಂಡು, ಊಟ ನಂದು ಇಲ್ಲದೆ ರೆಡಿ ಇದೆ. ಆ್ಯಂಡ್ ಈ ಸ್ಪೇಸ್ ಏನಿದೆ, ನಾನು ಲ್ಯಾಪ್ಟಾಪ್ ಇಟ್ಕೊಂಡು ಮೂವಿ ನೋಡೋಕ್ಕೆ ಆ್ಯಂಡ್ ಟ್ಯಾರೋಟ್ ರೀಡಿಂಗ್ ಮಾಡೋಕ್ಕೆ. ಬೇರೆ ಟೈಮಲ್ಲಿ ಇಲ್ಲಿ ಟ್ಯಾರೋಟ್ ರೀಡಿಂಗ್ ಮಾಡ್ತೀನಿ. ಇಲ್ಲಿದೆ ನಂದಿದು. ಆ್ಯಂಡ್ ನನ್ನ ದೇವರುಗಳು, ಅಯ್ಯೋ ಇದು ಬಿದ್ದೋಗ್ಬಿಡಿದೆ. ಇವತ್ತು ಬೇರೆ ಪೂಜೆ ಇರಲಿಲ್ಲ ಅಂತ ಹೂವನ್ನು ಇಡ್ತಿಲ್ಲ ದೇವ್ರಿಗೆ. ಸೊ ನಾಳೆ ಸ್ವಲ್ಪ ಗಂಧದ ಕಡ್ಡಿ ಬೆಳಗಿ ಹೂವು ಇಡಬೇಕು ದೇವರಿಗೆ, ಅದನ್ನು ಮಾಡ್ತೀನಿ ನಾನು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವ್ಲಾಗ್ ಜಾಸ್ತಿ ಮಾಡೋಕ್ಕಾಗಲ್ಲ ನೆನ್ನೆ ಹೇಳ್ದಂಗೆ. ಆ್ಯಂಡ್ ಏನಾಗಿದೆ ಅಂತಂದರೆ, ಈಗ ಸ್ವಲ್ಪ ಗ್ಯಾಪ್ ಜಾಸ್ತಿ ಆಯಿತು ನಾನು ವ್ಲಾಗ್ ಮಾಡೋದು ಬಿಟ್ಟು. ಆ್ಯಂಡ್ ವ್ಲಾಗ್ ಮಾಡಬೇಕು ಅನ್ನೋದೇ ಮರ್ತೋಗ್ತಿತ್ತು. ಆ್ಯಂಡ್ ಅಷ್ಟೊಂದು ನಾವು ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ಆಲ್ಮೋಸ್ಟ್ ಎಲ್ಲರೂ ಹೊರಟ್ಬಿಟ್ವಿ. ಲೈಕ್ 1.5 or 2 hours ಅಷ್ಟೇ ಇದ್ದಿದ್ದು. ನಾವು ಹೋಗಿದ್ದು ಕೂಡ ಲೇಟ್ ಆಯಿತು, ಅದಕ್ಕೋಸ್ಕರ ಅಷ್ಟೇ. ಆ್ಯಂಡ್ ಎಷ್ಟು ಜನ ಕೇಳ್ತಿದ್ರು, ಯಾಕೆ ವ್ಲಾಗ್ ಮಾಡೋದು ಬಿಟ್ಬಿಟ್ಟಿದೆ, ವ್ಲಾಗ್ ಯಾಕೆ ಮಾಡ್ತಿಲ್ಲ, ಗ್ಯಾಪ್ ಆಯಿತು, ಯಾಕೇನು ಹಾಕಿಲ್ಲ ಅಂತೆಲ್ಲ ಕೇಳ್ತಾಯಿದ್ದು. ಇಟ್ಸ್ ಜಸ್ಟ್ ನಾನು ಒಬ್ಬಳೇ ಸಿಂಗಲ್ ಸೋಲೋ ಟಿಪ್ಟೂದಲ್ಲಿ ಇರೋದು, ಅಥವಾ ಏನಾರು ಹಾಕೋದೆ ಯಾವುದಷ್ಟು ನನಗೆ ವ್ಯೂಸ್ ಬರ್ತಿಲ್ಲ ಅಥವಾ ಏನೋ ಕನೆಕ್ಟ್ ಆಗ್ತಿಲ್ಲ ಆಡಿಯನ್ಸ್ ಅಂತ ಅನಿಸ್ತು ನನಗೆ. ಅದಕ್ಕೋಸ್ಕರ ಫ್ಯಾಮಿಲಿ ವ್ಲಾಗ್ಸು ಅಥವಾ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಹೋದಾಗ ಅಥವಾ ಕಸಿನ್ಸ್ ಎಲ್ಲ ಒಟ್ಟಿಗೆ ಸೇರಿದಾಗ ನಾನು ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ನಾನು ಒಬ್ಬಳೇ ಇಲ್ಲಿ ಇದ್ದಂಗೆ ಮಾಡಲ್ಲ. ಎಲ್ಲೋ ಅಪರೂಪಕ್ಕೆ ಮಾಡೋಕ್ಕೆ ಅಂತ ಹೋಗ್ತೀನಿ. ನನಗೆ ಇದು
ನೋಡ್ತಾರೋ ಇಲ್ವೋ ಅಂತ ಅಂದ್ಬಿಟ್ಟು ನಾನು ಇದು ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ಅಷ್ಟೇ. ಇನ್ನು ಈ ವ್ಲಾಗ್ನ ಆದಮೇಲೆ ಮತ್ತೆ ವೀಕೆಂಡ್ ನನ್ನ ಫ್ರೆಂಡ್ ಮದುವೆ ಇದೆ, ಶಿವಮೊಗ್ಗಕ್ಕೆ ಹೋಗ್ತಿದ್ದೀವಿ. ಸೊ ಆ ವ್ಲಾಗ್ ಬರ್ಬೋದು. ಎರಡರಿಂದ ಸೇರಿ ಒಂದೇ ವ್ಲಾಗು ಅಥವಾ ಸ್ಯಾಟರ್ಡೆ ಸಂಡೇ ಸಪ್ರೇಟ್ ವ್ಲಾಗೋ ನನಗೆ ಗೊತ್ತಿಲ್ಲ, ನೋಡೋಣ, ಟ್ರೈ ಮಾಡ್ತೀನಿ. ಆ್ಯಂಡ್ ಅಷ್ಟೇ ಗೈಸ್, ನೋಡ್ತೀನಿ ಏನಾರ ಕಂಟೆಂಟ್ ವೀಡಿಯೋಸ್ ಬೇಕು ಅಂತ ಅಂದೆ. ಐ ವಿಲ್ ಟ್ರೈ ಮೈ ಬೆಸ್ಟ್. ಏನು ಕಂಟೆಂಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಚುಲಿ ಜಾಸ್ತಿ ಫೋಕಸ್ ಮಾಡಿದ್ದೆ. ಇನ್ಸ್ಟಾಗ್ರಾಮ್ ಇದಕ್ಕೆ ಯೂಟ್ಯೂಬ್ನ ಬಿಟ್ಟಿಲ್ಲ, ಬಟ್ ಸ್ಲೋ ಆಗಿ ಮಾಡ್ಕೊಂಡು ಹೋಗೋಣ, ಅರ್ಜೆಂಟ್ ಬೇಡ, ಫಸ್ಟ್ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅಷ್ಟೇ, ಇನ್ನೇನೂ ಅಲ್ಲ. ಸೊ ಅಷ್ಟೇ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಿ ಯು ಆನ್ ಮೈ ನೆಕ್ಸ್ಟ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.